ಪಕ್ಕ ಬನ್ನಿ ಪಕ್ಕ ಬನ್ನಿ. ಇಲ್ಲೋಡಿ ಸರ್, ಇಲ್ಲೋಡಿ ಎಲ್ಲ ಇಲ್ಲೋಡಿ ಮೇಡಮ್, ಒಂದ್ ನಿಮಿಷ ಮೇಡಮ್. ಇಲ್ಲೋಡಿ ಮೇಡಮ್, ಒಂದ್ ನಿಮಿಷ. ಹತ್ರ ಬಾಮ. ಓಕೆ, ರೆಡಿ. ಇಲ್ಲೋಡಿ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತಿ ಪಾಪಾನಿ ಸಂಧ್ಯದೀಪ ನಮೋಸ್ತುತೇ. ಒಂದು ಫೋಟೋ ತಗೊಂಡ್ಬಿಡೋಣ, ಹಾಗೆ ನಿಂತ್ಕೊಳ್ಳಿ. ಬಾ ಮನೆಯಿಂದ. ಹಾಂ, ಹತ್ರ ಬನ್ನಿ. ಓಕೆ, ರೆಡಿ. ನೋಡಿ. ಓಕೆ, ರೆಡಿ. ನೋಡಿ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತ ಎಲ್ಲ ಅತಿಥಿಗಳಿಗೂ ಪೂರ್ವಕ ವಂದನೆಗಳು. ಕಾರ್ಯಕ್ರಮದ ಮುಂದಿನ ಹಂತದ ಸಾಗುತ್ತಾ ಅತಿಥಿಗಣ್ಯರನ್ನು ವೇದಿಕೆಗೆ ಸ್ವಾಗತಿಸಲು ಅಖಿಲ ಭಾರತೀಯ ಗ್ರಾಹಕ ಪಂಚಾಯತ್ ಸದಸ್ಯರಾದ ಗೀತಾ ಮೇಡಮ್ ಅವರನ್ನು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವ ನನ್ನೆಲ್ಲ ಆತ್ಮೀಯ ಬಂಧುಗಳಿಗೂ ನಮಸ್ಕಾರ. ಯತ್ರ ನಾರಸ್ತು ಪೂಜ್ಯಂತೆ ರಮತೆ ತತ್ರ ದೇವತಃ ಎಂಬ ಮಾತಿನಂತೆ ಎಲ್ಲಿ ಸ್ತ್ರೀಯರು ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂಬುದು ನಮ್ಮ ಸಂಸ್ಕೃತಿ. ಇಂದು ಬನ್ನೂರಿನ ಈ ಪುಣ್ಯ ನೆಲದಲ್ಲಿ ಅಖಿಲ ಭಾರತೀಯ ಗ್ರಾಹಕ ಪಂಚಾಯತ್ ವತಿಯಿಂದ ಆಯೋಜಿಸಿರುವ ಮಹಿಳಾ ಜಾಗರಣ ಸಮಾವೇಶಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲನೆಯದಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲು ಆಗಮಿಸಿರುವ ಡಾಕ್ಟರ್ ಬಾಲು ಕೆಚ್ಚಪ್ಪ ಅವರಿಗೆ ಆತ್ಮೀಯ ಸ್ವಾಗತ. ಇವರು ಎಜಿಪಿ ಮಾರ್ಗದರ್ಶಕ ಸಮಿತಿಯ ಉಪಾಧ್ಯಕ್ಷರಾಗಿ ಹಾಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನಿವೃತ್ತ ಗವರ್ನರ್ಸ್ ಆಗಿ ಅಪಾರ ಅನುಭವ ಹೊಂದಿದ್ದಾರೆ. ನಿಮ್ಮ ಉಪಸ್ಥಿತಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕವಾಗಿದೆ. ತಮಗೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಬನ್ನೂರಿನ ನಾಡಗೌಡರಾದ ಶ್ರೀ ಡಿ.ಸಿ. ಪಾರ್ಥಸಾರಥಿ ಅವರಿಗೆ ಆತ್ಮೀಯ ಸ್ವಾಗತ. ನಮ್ಮೂರಿನ ಹಿರಿಯರಾಗಿ ನೀವು ವಹಿಸಿರುವ ಜವಾಬ್ದಾರಿ ನಮಗೆ ಹೆಮ್ಮೆ ತಂದಿದೆ. ತಮಗೆ ಈ ಸಭೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮದ ಅತಿಥಿ ವಕ್ತರಾಗಿ ಆಗಮಿಸಿರುವ ಬಾಗಲಕೋಟೆ ನಂದಿಮಠ ಕಾನೂನು ಕಾಲೇಜಿನ ಪ್ರಾಂಶುಪಾಲರು ಮಾತ್ರವಲ್ಲದೆ ಅಖಿಲ ಭಾರತೀಯ ಗ್ರಾಹಕ ಪಂಚಾಯತ್ನ ಕರ್ನಾಟಕ ಪ್ರಾಂತ ಮಹಿಳಾ ಪ್ರಮುಖರಾದ ಡಾಕ್ಟರ್ ಚಂದ್ರಿಕಾ ಕೊರಂದ್ವಾಡ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಮಹಿಳೆಯರಿಗೆ ಕಾನೂನಿನ ಅರಿವು ಮೂಡಿಸುವಲ್ಲಿ ಮತ್ತು ಗ್ರಾಹಕ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಇವರ ಪಾತ್ರ ಬಹಳ ದೊಡ್ಡದು. ಒಬ್ಬ ವಿದ್ವಾಂಸಕರಾಗಿ ಮಾರ್ಗದರ್ಶಕಿಯಾಗಿ ಉತ್ತರ ಕರ್ನಾಟಕದಿಂದ ನಮ್ಮ ಮೈಸೂರು ಜಿಲ್ಲೆಯ ಬನ್ನೂರಿಗೆ ಆಗಮಿಸಿರುವ ಇವರಿಗೆ ಗೌರವದಿಂದ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಈ ಕಾರ್ಯಕ್ರಮದ ಸಂಘಟಿತ ಶಕ್ತಿಯೇ ಜಗತ್ತಿನ ಅತಿ ದೊಡ್ಡ ಶಕ್ತಿ. ಇಂದು ನಮ್ಮ ಬನ್ನೂರಿನ ಈ ವೇದಿಕೆಗೆ ಅಂತಹ ಒಂದು ಸಂಘಟನಾ ಶಕ್ತಿಯೇ ಆಗಮಿಸಿದೆ. ಅವರೇ ಅಖಿಲ ಭಾರತೀಯ ಗ್ರಾಹಕ ಪಂಚಾಯತ್ನ ಕರ್ನಾಟಕ ಪ್ರಾಂತದ ಬೆಂಗಳೂರು ಗ್ರಾಮಾಂತರ ಮಹಿಳಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ಗಾಯತ್ರಿ ನಾಡಿಗ್ ಅವರು. ಮಹಿಳೆಯರು ಕೇವಲ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಇರಬಾರದು, ಅವರು ಸಮಾಜದ ಪ್ರತಿಯೊಂದು ಹಂತದಲ್ಲೂ ಜಾಗೃತರಾಗಬೇಕು ಎಂದು ಹಗಲಿರುಳು ಶ್ರಮಿಸುತ್ತಿರುವ ನಾಯಕಿ ಇವರು. ಬೆಂಗಳೂರಿನಿಂದ ನಮ್ಮೂರಿನ ಮಹಿಳೆಯರಲ್ಲಿ ಹೊಸ ಚೈತನ್ಯ ತುಂಬಲು ಬಂದಿರುವ ಮಹಿಳಾ ಜಾಗೃತಿಯ ಧ್ವನಿ ಗಾಯತ್ರಿ ಮೇಡಮ್ ಅವರಿಗೆ ಬನ್ನೂರಿನ ಸಮಸ್ತ ಮಹಿಳೆಯರ ಪರವಾಗಿ ಹೃದಯಪೂರ್ವಕ ಹಾಗೂ ಆತ್ಮೀಯ ಸುಸ್ವಾಗತ. ವಾಚಾಶಕ್ತಿಗಿಂತ ಮಂತ್ರಶಕ್ತಿ ಮಿಗಿಲು, ಸೇವಾಸಕ್ತಿಗಿಂತ ಪುಣ್ಯ ಮಿಗಿಲು. ಇಂದು ನಮ್ಮ ನಡುವೆ ಒಬ್ಬ ಜ್ಞಾನ
ಸ್ತುತಿ ಸಂಕರ ಲೋಕಾರ್ಪಣೆ ಕಾರ್ಯಕ್ರಮವರೆಗೆ ಕರೆದೊಯ್ದು ಯಶಸ್ವಿಯಾದವರು. ತಮ್ಮ ಧ್ವನಿಯ ಮೂಲಕ ದೈವಿಕ ಶಕ್ತಿಯನ್ನು ಎಲ್ಲೆಡೆ ಹರಡುತ್ತಿರುವ ನಮ್ಮೆಲ್ಲರ ಪ್ರೀತಿಯ ರಮಾ ಮೇಡಮ್ ಅವರಿಗೆ ಈ ವೇದಿಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಒಂದು ಬಣ್ಣದ ದಾರ ಮತ್ತು ಸೂಜಿಯ ಸಹಾಯದಿಂದ ಬದುಕಿನ ಚಿತ್ರವನ್ನೇ ಬದಲಿಸಬಲ್ಲ ಅಮೃತ ಕಲೆ ಟೈಲರಿಂಗ್ ಮತ್ತು ಎಂಬ್ರಾಯ್ಡರಿ. ಇಂಥ ಕಲೆಯನ್ನು ಕಲಿಸುತ್ತಾ ಅದೆಷ್ಟೋ ಮಹಿಳೆಯರ ಬದುಕಿಗೆ ಹೊಸ ವಿನ್ಯಾಸ ನೀಡುತ್ತಿರುವವರು ವಿಶೇಷ ಅತಿಥಿ ನಮ್ಮ ಪ್ರೀತಿಯ ಭಾರತಿ ಮೇಡಮ್ ಅವರಿಗೆ ಆದರ ಸ್ವಾಗತ. ಸಮಾಜದ ಕಣ್ಣಿಗೆ ಇದು ಕೇವಲ ಒಂದು ತರಬೇತಿ ಎನ್ನಿಸಬಹುದು, ಆದರೆ ಒಂದು ಕುಟುಂಬದ ಜೀವನೋಪಾಯಕ್ಕೆ ನೀಡುತ್ತಿರುವ ದೊಡ್ಡ ಕೊಡುಗೆ. ಇಂತಹ ಸಾಧಕ ಶಿಕ್ಷಕಿಯಾದ ಭಾರ್ಗವಿ ಮೇಡಮ್ ಅವರಿಗೆ ಈ ಸಭೆಗೆ ಗೌರವಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಅಮ್ಮ ಮುಂದೆ ಬಂದ್ಬಿಡು, ಮುಂದೆ ಅಲ್ಲಿ ಕಂಬ ಅಡ್ಡ ಆಗುತ್ತೆ, ಮುಂದೆ ಬಂದ್ಬಿಡಿ. ಬನ್ನಿಮ್ಮ ಮುಂದೆ. ಹಾಂ, ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಹಕ್ಕುಗಳೇನು ಮತ್ತು ಸಮಾಜದಲ್ಲಿ ಮಹಿಳೆಯರ ಜಾಗೃತಿ ಎಷ್ಟು ಮುಖ್ಯ ಎಂಬುದನ್ನು ತಿಳಿಸಿಕೊಡುವುದು. ವಿಚಾರವೇ ಧರ್ಮ ಎಂಬಂತೆ ನಾವು ಇಂದು ಇಲ್ಲಿ ಪಡೆಯುವ ಒಳ್ಳೆಯ ವಿಚಾರಗಳು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲಿ ಎಂದು ಆಶಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಹೋದರ ಸಹೋದರಿಯರಿಗೂ ಸುಸ್ವಾಗತ ಕೋರುತ್ತಾ ನನ್ನ ಮಾತು ಮುಗಿಸುತ್ತೇನೆ. ಧನ್ಯವಾದಗಳು. ಅತಿಥಿ ಗಣ್ಯರು ಹಾಗೂ ನಮ್ಮೆಲ್ಲರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿದ ಗೀತಾ ಮೇಡಮ್ ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಮೊಟ್ಟ ಮೊದಲಿಗೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಬಾಲು ಕೆಂಚಪ್ಪ ಅವರನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸುತ್ತೇನೆ.